ರೋಟರಿ ಕಣ್ಣಿನ ಆಸ್ಪತ್ರೆಗೆ ಜಾಗ ಕೊಡಿಸುವೆ ಶಿಲ್ಪಾ ನಾಗ್. ಚಾಮರಾಜನಗರದಲ್ಲಿ ಸೇವೆ ಕಾರ್ಯ ಮಾಡುತ್ತಿರುವ ರೋಟರಿ ಸಂಸ್ಥೆಯ ಕಣ್ಣಿನ ಆಸ್ಪತ್ರೆಗೆ ಜಿಲ್ಲಾಡಳಿತ ವತಿಯಿಂದ ಜಾಗ ಕೊಡಿಸುವುದಾಗಿ ವರ್ಗಾವಣೆಗೊಂಡ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಹೇಳಿದ್ದಾರೆ. ನಗರದ ರೋಟರಿ ಭವನದಲ್ಲಿ ರೋಟರಿ ಸಂಸ್ಥೆ, ರೋಟರಿ ಸಿಲ್ಕ್ ಸಿಟಿ ಹಾಗೂ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ರೋಟರಿ ಸಂಸ್ಥೆಯು ಚಾಮರಾಜನಗರದಲ್ಲಿ ಕಣ್ಣಿನ ಆಸ್ಪತ್ರೆಗೆ ಜಿಲ್ಲಾಡಳಿತ ವತಿಯಿಂದ ಜಾಗ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. ನಾನು ಬೇರೆ ಕಡೆ ವರ್ಗಾವಣೆಯಾಗಿದ್ರೂ ಕೂಡ ಜಿಲ್ಲಾಡಳಿತದೊಂದಿಗೆ ಸಂಪರ್ಕದಲ್ಲಿದ್ದು ರೋಟರಿ ಕಣ್ಣಿನ ಆಸ್ಪತ್ರೆಗೆ ಜಾಗ ಸಿಎಸ್ಆರ್ ಅನುದಾನ ಮುಂದುವರಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ರೋಟರಿ ಸಂಸ್ಥೆಯ ಜಿಲ್ಲಾ ಸಹಾಯಕ ಗೌರರ್ ದೊಡ್ಡರಾಯಪೇಟೆ ಗಿರೀಶ್ ಮಾತನಾಡಿ, ಜಿಲ್ಲೆಯ ಅಭಿವೃದ್ಧಿಪಡಿಸಿದ ಸಾಲಿನಲ್ಲಿ ಹಿಂದಿನ ಜಿಲ್ಲಾಧಿಕಾರಿ ಹರ್ಷ ಗುಪ್ತಾ ನಂತರ ಶಿಲ್ಪಾ ನಾಗ್ ಅವರು ಹೆಚ್ಚಿನ ಒತ್ತು ನೀಡಿ ಹೆಸರುವಾಸಿಯಾಗಿದ್ದರು. ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ವರ್ಗಾವಣೆ ಸರ್ವೇ ಸಾಮಾನ್ಯವಾದದ್ದು. ಶಿಲ್ಪಾ ನಾಗ್ ಅವರು ಜಿಲ್ಲೆಯ ಅಭಿವೃದ್ಧಿಗಾಗಿ ಉತ್ತಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಬರುವಂತಹ ಅವಕಾಶ ದೊರೆಯಲಿ ಎಂದು ಆಶಿಸಿದ್ದಾರೆ. ರೋಟರಿ ಅಧ್ಯಕ್ಷ ಕಾಗಲ್ವಾಡಿ ಚಂದ್ರು ಮಾತನಾಡಿ, ಚಾಮರಾಜನಗರ ಜಿಲ್ಲೆಯಲ್ಲಿ 25 ವರ್ಷದಿಂದ ಅನೇಕ ಜಿಲ್ಲಾಧಿಕಾರಿಗಳು ಬಂದು ಸೇವೆ ಸಲ್ಲಿಸಿ ಹೋಗಿದ್ದಾರೆ. ಅದರಲ್ಲಿ ಕೆಲವು ಅಧಿಕಾರಿಗಳು ನೆನಪಿನಲ್ಲಿ ಉಳಿಯುವ ಸೇವೆ ಸಲ್ಲಿಸಿ ಹೋಗುತ್ತಾರೆ. ಆ ಸಾಲಿನಲ್ಲಿ ಹರ್ಷ ಗುಪ್ತಾ, ಶಿಲ್ಪಾ ನಾಗ್ ಅವರು ಬರುತ್ತಾರೆ. ಅವರು ಜನಮಾನಸದಲ್ಲಿ ಉಳಿಯುವ ಕೆಲಸ ಮಾಡಿದ್ದಾರೆ ಎಂದರು. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಪ್ರಭಾಕರ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬದನಗುಪ್ಪೆ, ಕೆಲ್ಲಂಬಳ್ಳಿ ಕೈಗಾರಿಕಾ ಪ್ರದೇಶ ಮಾಡಿದ್ರು. ಅಲ್ಲಿಗೆ ಯಾರೂ ಕೈಗಾರಿಕೋದ್ಯಮಿಗಳು ಬರ್ತಿರಲಿಲ್ಲ. ಶಿಲ್ಪಾ ನಾಗ್ ಅವರು ಜಿಲ್ಲಾಧಿಕಾರಿಯಾಗಿ ಜಿಲ್ಲೆಗೆ ಬಂದ ಮೇಲೆ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಜಿಲ್ಲೆಗೆ ಕೈಗಾರಿಕೋದ್ಯಮಿಗಳು ಬರುವಂತೆ ಮಾಡಿ ಕೈಗಾರಿಕೆ ಬೆಳವಣಿಗೆ ಅವಕಾಶ ಮಾಡಿಕೊಟ್ಟರು. ಕಾರ್ಯಕ್ರಮದಲ್ಲಿ ರೋಟರಿ ಕಾರ್ಯದರ್ಶಿ ಸಿದ್ದರಾಜು, ರೋಟರಿ ಸಿಲ್ಕ್ ಸಿಟಿ ಅಧ್ಯಕ್ಷ ಶಮಿತ್ ಕುಮಾರ್, ಕಾರ್ಯದರ್ಶಿ ಸಂತೋಷ್, ಅಮೃತ, ಪ್ರಭಾಕರ್ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಶುರುವಾಗಿದ್ದು ಈಗ ನನಗೆ ಬರಕ್ ಮುಂಚೆ ಮುಗಿಯಿತು. ನಿಜವಾಗ್ಲೂ ನನಗೆ ನಾವು ಡೈಲಿ ಕೆಲಸ ಮಾಡ್ತಾ ಹೋಗ್ತೀವಿ. ಒಂದು IAS ಆಫೀಸರ್ ಅಥವಾ ಡೆಪ್ಯೂಟಿ ಕಮಿಷನರ್ ಅಂದ್ರೆ ಸುಮಾರು ಒಂದು 98 ಕಮಿಟಿಗಳಿಗೆ ನಾವು ಅಧ್ಯಕ್ಷರಿರ್ತೀವಿ. ಎಲ್ಲಾ ಇಲಾಖೆಗಳು ನಮ್ಗೆ ಬರುತ್ತೆ, ಕೆಲವು CO ಜೊತೆ ಕೆಲಸ ಮಾಡೋದಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಡೈಲಿ ಕೆಲಸ ಮಾಡ್ಬೇಕಾದ್ರೆ ಏನೇನು ಕೆಲಸ ಮಾಡ್ತಾ ಇದೀವಿ ಅಂತ ನಮಗೂ ಕೂಡ ಅಷ್ಟು ಇಂಪ್ಯಾಕ್ಟ್ ಬಗ್ಗೆ ಗೊತ್ತಾಗೋದಿಲ್ಲ. ಚಾಮರಾಜನಗರ ಜಿಲ್ಲೆಗೆ ಬಂದಾಗ ಪ್ರತಿಯೊಬ್ರು ಹೇಳಿದ್ದು ಅದು ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಇದೆ, ಅಲ್ಲಿ ತುಂಬಾ ಕೆಲಸ ಮಾಡ್ಬೋದು, ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಒಂದು ಫೀಡ್ಬ್ಯಾಕ್ ಬಿಟ್ರೆ ಬೇರೆ ಏನು ಜಾಸ್ತಿ ಫೀಡ್ಬ್ಯಾಕ್ ಇರಲಿಲ್ಲ. ಹಿಂದುಳಿದ ಜಿಲ್ಲೆ, ಅರಣ್ಯ ಪ್ರದೇಶ ಜಾಸ್ತಿ ಇರೋ ಜಿಲ್ಲೆ, ಮಾನವ ಪ್ರಾಣಿ ಸಂಘರ್ಷ ಇದೆ, ಇಂಡಸ್ಟ್ರಿಯಲೈಸೇಷನ್ ಆಗಿಲ್ಲ, ಬಿಸ್ನೆಸಸ್ ಆಗ್ತಾ ಇಲ್ಲ, ಎಂಪ್ಲಾಯ್ಮೆಂಟ್ ಇಶ್ಯೂಸ್ ಇದಾವೆ, ರೆವಿನ್ಯೂಡ್ ಇಶ್ಯೂಸ್ ಇದಾವೆ. ಈ ರೀತಿ ಅನೇಕ ಒಂದು ಮಾತುಗಳನ್ನ ಕೇಳಿ ನಾನು ಇಲ್ಲಿ ಬಂದು ಚಾರ್ಜ್ ತಗೊಂಡಿದ್ದು. ಚಾರ್ಜ್ ತಗೊಂಡಾಗ ಈಗಾಗಲೇ ಹೇಳ್ತಾ ಇದ್ರು, ಷಡಾಕ್ಷರಿ ಅವರು ಹೇಳ್ತಾ ಇದ್ರು, ಅನ್ಸುತ್ತೆ ನಾವು ಒಂದೇನಾದ್ರೂ ಅಭಿವೃದ್ಧಿ ಇತ್ತು. ಈಗ ನಾವು ಯಾವುದೇ ಪೋಸ್ಟ್ ನಲ್ಲಿ ಸರ್ಕಾರದಲ್ಲಿ ಇದ್ರು ನಾವು ಎಷ್ಟು ಬೇರೆ ಮಿನಿಮಮ್ ಮಾಡ್ಬೇಕೋ ಮಾಡ್ಬೋದು. ಈಗ ಸಾರ್ವಜನಿಕರು ಅಷ್ಟೇ ಒಂದಿನ ಬರ್ತಾರೆ, ಅವ್ರ ಸಮಸ್ಯೆ ಪರಿಹಾರ ಆಗಿದ್ರೆ ಏನು ಪ್ರಯೋಜನ ಹೋದ್ರೆ ಅಂತ ಮತ್ತೆ ಬರೋದಿಲ್ಲ, ನಮ್ಗೆ ಕೆಲಸ ಕಡಿಮೆ ಆಗುತ್ತೆ. ಅಥವಾ ಏನು ನಾವು ರುಟೀನ್ ಆಗಿ ಮಾಡ್ಬೇಕು, ಕೆಲವು ಬಾರಿ ಕೆಲವರು ಫೋನ್ಗಳು ಮಾಡಿ ಹೇಳ್ತಾರೆ, ಬರೀ ಅವ್ರಿಗೆ ಮಾತ್ರ ಮಾಡುವಂಥದ್ದು, ಸಾರ್ವಜನಿಕರಿಗೆ ಇಗ್ನೋರ್ ಮಾಡುವಂಥದ್ದು ಮಾಡಬಾರ್ದು. ಮತ್ತೆ ಯಾಕೆ ಚಾಮರಾಜನಗರ ಉಳಿದಿದೆ, ಡೆವಲಪ್ಮೆಂಟ್ ಅಂದ್ರೆ ಏನು, ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಅಂತ ನೋಡ್ತಾ ಇದ್ದಾಗ ಹ್ಯೂಮನ್ ರಿಸೋರ್ಸ್ ಇಂಪ್ರೂವ್ಮೆಂಟ್ ಒಂದು ಮುಖ್ಯವಾಗಿ ನಮಗೆ ಕಾಣಿಸ್ತು. ನಾನು ಎಲ್ಲಾ ವೇದಿಕೆಯಲ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಜಿಲ್ಲೆ ಬಗ್ಗೆ ಬಂದಾಗ ನಮ್ಮ ಜಿಲ್ಲೆ ಅಂತಾನೆ ನಾನು ಬೇರೆ ಕಡೆ ಹೋಗಿ ಮಾತಾಡುವಂಥದ್ದು. ನಮ್ಮ ನಗರ, ನಮ್ಮ ಜಿಲ್ಲೆ, ನಮ್ಮ ಚಾಮರಾಜನಗರ ಅಂತ. ಸೊ ನಮ್ಮ ಚಾಮರಾಜನಗರ ಜಿಲ್ಲೆನಲ್ಲಿ ಮೇನ್ಲಿ ಹುಟ್ಟೋರು ಕಡಿಮೆ, ಸಾಯೋರು ಜಾಸ್ತಿ ಆಗ್ತಾ ಇದ್ರು. ಜೊತೆಗೆ ಔಟ್ವರ್ಡ್ ಮೈಗ್ರೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಆಪರ್ಚುನಿಟೀಸ್ ಇಲ್ಲ ಅಂತ, ಬಿಸ್ನೆಸಸ್ ಸೆಟಪ್ ಮಾಡೋದಕ್ಕೆ ಕೂಡ ತುಂಬಾ ಒಂದು ಅಡೆತಡೆಗಳು ಇರುವಂತದ್ದು ಕೂಡ ನೋಡಿದ್ವಿ. ಒಂದು ಡಿಸ್ಟ್ರಿಕ್ಟ್ ಡೆವಲಪ್ ಆಗ್ಬೇಕು ಅಂದ್ರೆ ಎಲ್ಲರೂ ಬಂದು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಮಾತ್ರ ಆಗೋದು. ಅಧಿಕಾರಿಗಳು 1-2 ವರ್ಷ ಬಂದು ಒಂದಷ್ಟು ಪ್ರಾಜೆಕ್ಟ್ ಶುರು ಮಾಡಿದ್ರೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಅಂದ್ರೆ ಮಕ್ಕಳು ಆರೋಗ್ಯವಾಗಿ ಹುಟ್ಟಬೇಕು, ಹೆಣ್ಮಕ್ಳು ಆರೋಗ್ಯವಾಗಿ ಬೆಳಿಬೇಕು, ಪ್ರತಿಯೊಂದು ಮಗುನು ಶಾಲೆಯಲ್ಲಿ ಇರಬೇಕು, 10ನೇ ತರಗತಿ ಪಾಸ್ ಆಗ್ಲೇಬೇಕು, ಒಳ್ಳೆ ಅಂಕ ತೆಗೆದುಕೊಂಡು PUC ಮಾಡ್ಬೇಕು, ಡಿಗ್ರಿ ಮಾಡ್ಬೇಕು. ಸೊ ಆ ರೀತಿ ಎಜುಕೇಶನ್ ಅಲ್ಲಿ ಮಕ್ಕಳಿದ್ರೆ ಚೈಲ್ಡ್ ಮ್ಯಾರೇಜ್ ಅವಾಯ್ಡ್ ಆಗುತ್ತೆ, ಬೇರೆ ಬೇರೆ ರೀತಿ ಚೈಲ್ಡ್ ಲೇಬರ್ ಅವಾಯ್ಡ್ ಆಗುತ್ತೆ. ಸೊ ಅನ್ನೋ ರೀತಿಯಲ್ಲಿ ನಾವು ಎಜುಕೇಶನ್ ಮತ್ತೆ ನ್ಯೂಟ್ರಿಷನ್, ಮೆನ್ಸ್ಟ್ರುವಲ್ ಹೈಜೀನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಡಿಸೈಡ್ ಮಾಡಿದ್ವಿ. ಸೊ ಆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಕೂಡ ಜೊತೆಗೆ ಸಂಘ ಸಂಸ್ಥೆಗಳ ಜೊತೆಗೆ ಅನೇಕ ಕಾರ್ಯಕ್ರಮಗಳು ಕೂಡ, ಹಲವಾರು ಆಂಬ್ಯುಲೆನ್ಸ್ಗಳು ಕೊಟ್ಟಿರುವಂತದ್ದು, ಮತ್ತೆ ಹಲವಾರು ಭಾಗದಲ್ಲಿ 4-wheel drive ಅಲ್ಲಿ ಬೇಕಾಗುತ್ತೆ. ಪಾಪ ಏನಾದ್ರೂ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದ್ದಂತ ವ್ಯವಸ್ಥೆಗಳು ಮಾಡಿರುವಂತದ್ದು. ಕೆಲವು ಮರುಚಲನೆ ಮಾಡಿದ್ವಿ, ಕೆಲವು ಹೊಸದಾಗಿ ಮಾಡಿದ್ವಿ. ಅದೇ ರೀತಿ ನಮ್ಮ ಮಲೆಮಹದೇಶ್ವರ ಕ್ಯಾಬಿನೆಟ್ ನಲ್ಲಿ ಕೂಡ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಒಂದು ವಿಶೇಷ ಒಂದು ಇಂಟ್ರೆಸ್ಟ್ ಸಿಕ್ತು. ಅಂದ್ರೆ ಇಲ್ಲಿ ಸಮಸ್ಯೆ ಇದೆ, ಇಲ್ಲಿ ಒಂದು ಕ್ಯಾಬಿನೆಟ್ ಮಾಡಿ ಇಲ್ಲಿನ ಒಂದು ಸಮಸ್ಯೆಗೆ
ಒಂದು ದುಡ್ಡನ್ನ ನಿಗದಿ ಮಾಡಬೇಕು, ಅಭಿವೃದ್ಧಿ ಕಾರ್ಯ ಮಾಡಬೇಕು ಅಂತ ಅಲ್ಲಿ ಕೂಡ ನಮ್ಮ ಜಿಲ್ಲೆ ಹೈಲೈಟ್ ಆಯಿತು. ಅದು ನಮ್ಗೆ ತುಂಬಾ ಸಂತೋಷದ ವಿಷಯ. ಸಿಎಂ ಸರ್ ಕೂಡ ಫಸ್ಟ್ ಟೈಮು ಐ ಥಿಂಕ್ ಬಂದು ನಾನು 1 ಮಂತ್ ಏನೋ ಆಗಿತ್ತು. ಆಗ ಸಿಎಂ ಸರ್ ಮೊದಲನೇ KDP ಸಭೆಗೆ ಬಂದಿದ್ರು. ಆಗ ಇಶ್ಯೂಸ್ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ ಒಂದು ಸಭೆಯಲ್ಲಿ. ಯಾಕಮ್ಮ ಇನ್ನೂ ರೋಡ್ ಇಲ್ವಾ ಅಲ್ಲಿ, ಯಾಕಮ್ಮ ಇನ್ನೂ ಕರೆಂಟ್ ಇಲ್ವಾ ಅಲ್ಲಿ ಅಂತ ಕೇಳಿದ್ರು. ಇಮಿಡಿಯೇಟ್ಲಿ ಅವರು ಚೆಸ್ಕಾಂ MD ಅವ್ರಿಗೆ ಫೋನ್ ಮಾಡಿ ಎಲ್ಲ ಕೆಲಸ ಆಗ್ಬೇಕು ಅಂತ ಹೇಳಿದ್ರು. ಸೊ ಆ ರೀತಿ ಬೇರೆ ಬೇರೆ ವೇದಿಕೆಗಳು ಸಿಕ್ಕಿದಾಗ ಖಂಡಿತ ನಾವು ಅದನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ಕೂಡ ನಮ್ಮ ಜವಾಬ್ದಾರಿ. ಬರೀ ಅವ್ರು ಏನ್ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡೋದು ಮಾತ್ರ ಅಲ್ಲ, ಈ ತರ ಜಿಲ್ಲೆನಲ್ಲಿ ಸಮಸ್ಯೆ ಇದೆ, ಇದು ಮಾಡ್ಬೋದು ಅಂತ ಒಂದು ಸೊಲ್ಯೂಷನ್ ಓರಿಯೆಂಟೆಡ್ ಆಗಿ ಸರ್ಕಾರಗಳಿಗೆ, ನಮ್ಮ ಒಂದು ಸೀನಿಯರ್ ಆಫೀಸರ್ಸ್ಗೆ ನಾವು ಬ್ರೀಫ್ ಮಾಡಿದಾಗ ಖಂಡಿತ ನಮಗೆ ಒಳ್ಳೆ ರೀತಿ ಸಹಕಾರ ಸಿಗುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಪ್ರೀತಿಯಿಂದ ನಾನು ಒಂದು ಭಾಗವಹಿಸ್ತಾ ಇದ್ದೀನಿ. ಪ್ರಭಾಕರ್ ಅವರು ಫೋನ್ ಮಾಡಿದ್ರು, ನಮ್ಮ ಗಿರೀಶ್ ಅವರು ಫೋನ್ ಮಾಡಿದ್ರು, ತುಂಬಾ ಜನ ಮಾಡಿದ್ರು. ಅನ್ಸುತ್ತೆ ನನಗೆ ತುಂಬಾ ಫೋನ್ ಸಿಕ್ತು, ತೆಗಿಲಿಕ್ಕೆ ಆಗಿಲ್ಲ. ಕೊನೆಗೆ ಇಬ್ಬರ ಹತ್ರ ನಾವು ಮಾತಾಡಿದೆ. ಆಮೇಲೆ ಬೇರೆ ಬೇರೆ ಈ ತರ ಆಗ್ತಾ ಇದೆ, ಏನ್ ಮಾಡೋದು ಅಂತ. ಎಲ್ಲಿದ್ರು ನಾವು ಚಾಮರಾಜನಗರ ಬಿಟ್ಕೊಡಲ್ಲ ಬಿಡಿ, ಇದು ಟ್ರಾನ್ಸ್ಫರ್ ರುಟೀನ್ ಆಗತ್ತೆ, ನಾವ್ ಇಲ್ಲೇ ಇರಕ್ ಆಗೋದಿಲ್ಲ. ಆಲ್ಮೋಸ್ಟ್ 2 years 5 months ಆಗಿದೆ. ಪರವಾಗಿಲ್ಲ, ಒಂದ್ 2-3 ತಿಂಗಳು ಹೆಚ್ಚು ಕಡಿಮೆ ಅಂತ. ಪ್ರಭಾಕರ್ ಅವರು 2 ತಿಂಗಳಾದ್ರೂ ಎಕ್ಸ್ಟ್ರಾ ಇರ್ಬೇಕಿತ್ತಲ್ಲ ಮೇಡಮ್, ಇಂಪ್ರೂವ್ ಮಾಡ್ಬೇಕಿತ್ತಲ್ಲ ಅಂತಾನೆ ಅಂದ್ರು. ತುಂಬಾ ಬೇಸರ ಮಾಡ್ಕೊಂಡು ಹೇಳಿದ್ರು. ಇಲ್ಲ ಪ್ರಭಾಕರ್ ಅವರೇ, ಮತ್ತೆ ನಾವು ಬ್ಲಡ್ ಬ್ಯಾಂಕ್ ಎಲ್ಲ ಮಾಡಿದ್ವಲ್ಲ, ಡ್ರಾಪ್ ಮಾಡೋಣ ಅಂತ ಅನ್ಕೊಳ್ತಾ ಇದೀವಿ, ಮಾತಾಡ್ತಾ ಇದೀವಿ ಅಂತ. ಇಮಿಡಿಯೇಟ್ಲಿ ದಯವಿಟ್ಟು ಡ್ರಾಪ್ ಮಾಡಬೇಡಿ ಅಂತ, ಒಳ್ಳೆ ಕೆಲಸ ತಾವೆಲ್ಲ ಮಾಡ್ತಾ ಇದ್ದೀವಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಸೊ ಆಸ್ ಯುವರ್ ಸಿಸ್ಟರ್ ಐ ವುಡ್ ರಿಕ್ವೆಸ್ಟ್ ದಟ್ ಚಾಮರಾಜನಗರಕ್ಕೆ ಖಂಡಿತ ನೀವೆಲ್ಲ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಈ ಒಂದು ಪಾಸಿಟಿವ್ ಒಂದು ಇಮೋಷನ್ ಏನಿದೆ, ಮಾಡಬೇಕು ಅಂತ ವಿಲಿಂಗ್ನೆಸ್ ಏನಿದೆ, ಅದಿದ್ರೆ ಖಂಡಿತ ಚಾಮರಾಜನಗರ ಜಿಲ್ಲೆ ಡೆವಲಪ್ ಡಿಸ್ಟ್ರಿಕ್ಟ್ ಆಗತ್ತೆ. ಅಂಡ್ ಇಟ್ಸ್ ಡೂಯಬಲ್ ಅಟ್ ಲೀಸ್ಟ್. ಸೊ 20 years ಇದೆ ನಮ್ಗಿನ್ನು. ಸೊ 10 years ನಲ್ಲಿ ನೋಡೋಣ ಒಂದು ಮಿಡ್ ಟರ್ಮ್ ರಿವ್ಯೂ. 20 years ನಲ್ಲಿ ನಾನು ಒಂದು ರಿಟೈರ್ ಆಗಿ ದಿನಾನೇ ಬೇಕಾದ್ರೆ ಬರ್ತೀನಿ, ಅಥವಾ ನೆಕ್ಸ್ಟ್ 1 week ಅಲ್ಲಿ. ಅವಾಗ ಒಂದು ಒಳ್ಳೆ ರೀತಿ ಇನ್ಫ್ರಾಸ್ಟ್ರಕ್ಚರ್, ಟೂರಿಸಮ್, ಇಂಡಸ್ಟ್ರೀಸ್, ಸ್ಟಾರ್ಟ್ಅಪ್ಸ್, ಒಳ್ಳೆ ಲೈವ್ಲಿಹುಡ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದ್ರೆ ಅವಾಗ ನನಗೆ ಒಂಥರ ಒಂದು ಧನ್ಯತಾ ಭಾವ ಮೂಡುತ್ತೆ, ಒಂದು ಸರ್ವಿಸ್ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದು ಪ್ರೀತಿ ಪೂರ್ವಕವಾಗಿ ಇವತ್ತಿನ ದಿನ ಇಷ್ಟೊತ್ತಾದ್ರೂ 9 ಗಂಟೆ ಆದ್ರೂ ಸಣ್ಣ ಮಕ್ಕಳನ್ನು ಕರ್ಕೊಂಡು ಅಷ್ಟೊಂದು ಪ್ರೀತಿಯಿಂದ ಕರೆದಿದ್ದೀರಿ. ನಾನು ಇದಕ್ಕೆ ಯಾವಾಗ್ಲೂ ಚಿರಋಣಿ ಇರ್ತೀನಿ. ದಯವಿಟ್ಟು ಬೆಂಗಳೂರಿಗೆ ಬಂದಾಗ ಮರ್ತು ಬಿಡ್ಬೇಡಿ, ಬನ್ನಿ. ಐ ಬಿ ಮೋರ್ ದನ್ ಹ್ಯಾಪಿ ಟು ಸುಮ್ಮನೆ ಏನ್ ಕೆಲಸ ಇರಬೇಕು ಅಂತ ಏನಿಲ್ಲ. ಸಾಧಾರಣವಾಗಿ ನೀವು ಬಂದಾಗ ಬಂದ್ರು ಕೂಡ ಡೆಫಿನೆಟ್ಲಿ ನಮ್ಮ ನಗರದವ್ರು ಬಂದಿದ್ದಾರೆ ಬಿಡಪ್ಪ ಅಂತ ಹೇಳಿ ಇಮಿಡಿಯೇಟ್ಲಿ ಒಳಗಡೆ ಬನ್ನಿ, ಒಂದು ಕಪ್ ಟೀ ಕುಡ್ಕೊಂಡು ಹೋಗಿವಂತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಹೇಳೋದಂದ್ರೆ ಬಹಳಷ್ಟು ಇದೆ, ದಿನಪೂರ್ತಿ ಹೇಳ್ಬೋದು. ಆದ್ರೆ ಕೆಲವೇ ವಿಷಯ ಹೇಳ್ತೀನಿ. ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯನವರು 1400 ಎಕರೆ ಲ್ಯಾಂಡ್ ನ ಕೊಟ್ಟಿದ್ರು. ಇದನ್ನ ಇಂಡಸ್ಟ್ರೀಸ್ ಮಾಡಿ ಡೆವಲಪ್ ಮಾಡೋದಕ್ಕಿಂತ ರೋಡ್ ಶೋ ಎಲ್ಲ ಮಾಡಿದ್ರು. ಅದು ಕಾರಣಾಂತರದಿಂದ ಯಾರು ಇಂಡಸ್ಟ್ರೀಸ್ ಯಾರು ಬಂದಿರಲಿಲ್ಲ. ಅವರು ಬಂದ್ಮೇಲೆ ಸರ್ಕಾರದಿಂದ ನಾವೆಲ್ಲ ಮಾತಾಡಿ ಎಷ್ಟೋ ಜನ ಇನ್ವೆಸ್ಟರ್ಸ್ ನ ಕಳಿಸಿ ಚಾಮರಾಜನಗರದಲ್ಲಿ ಒಂದು ಅವಕಾಶ ಮಾಡಿಕೊಟ್ರು ಒಳ್ಳೊಳ್ಳೆ ಇಂಡಸ್ಟ್ರಿಗಳು ಬರೋದಕ್ಕೆ ಅಂತ ಇವರು. ಮತ್ತೆ ಇತ್ತೀಚೆಗೆ 800 ಎಕರೆ ಲ್ಯಾಂಡ್ ನ ಅಕ್ವೈರ್ ಮಾಡಬೇಕಾದ್ರೆ ಡಿಸ್ಪ್ಯೂಟ್ ಅಲ್ಲಿ ಇದ್ದವರು ಚಾಮರಾಜನಗರದಲ್ಲಿ ರೈತರು ಇರ್ಬೋದು ಅಥವಾ ಬೇರೆ ಹೋಗ್ಬೋದು. ನಾವು ನೋವಿನ ಸಂಗತಿ, ಮತ್ತೊಂದು ಖುಷಿಯ ಸಂಗತಿ ಅಂತ ಕೂಡ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ. ಯಾಕೆಂತಂದ್ರೆ ಅವರು ಜಿಲ್ಲಾಧಿಕಾರಿಗಳಾಗಿ ಚಾಮರಾಜನಗರದಲ್ಲಿ, ನಾನು ಈ ಜಿಲ್ಲಾಧಿಕಾರಿ ಕಚೇರಿಯ ಒಂದು ಕಾರ್ಯಕ್ರಮ ಕೂಡ ನಾನು ಪ್ರಭಾಕರ್ ಅವರು 40 ಜನ ಹೋಗಿದ್ವಲ್ಲ, ಆ ಜನ ಸಾಗರವನ್ನ ನೋಡಿದಾಗ ಹರ್ಷಗುಪ್ತ ಅವ್ರ ನಂತರ 40 ಜನ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರು ನೆನ್ಸ್ಕೊಳ್ಳೋಣ. ಆದ್ರೆ ಹರ್ಷಗುಪ್ತ ಅವ್ರ ನಂತರ ಮತ್ತೆ ಇತಿಹಾಸ ಯಾವಾಗ ಮರುಕಳಿಸ್ತು ಅಂದ್ರೆ ಅದು ಶಿಲ್ಪಾನಾಗ್ ಅವ್ರಿಗೆ ಯಾವುದೇ ಆಹ್ವಾನ ಇಲ್ಲದೆ ಸೋಷಿಯಲ್ ಮೀಡಿಯಾ ಮೂಲಕ, ಯಾಕಂದ್ರೆ ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದಂಗೆ ಈ ಕಾರ್ಯಕ್ರಮಕ್ಕೆ ಕೊಟ್ಟಿಲ್ಲ. ಅವರು ಒಂದು ಸೋಷಿಯಲ್ ಮೀಡಿಯಾ ಮೂಲಕನೇ ರೈತರಿರ್ಬೋದು, ಸಾರ್ವಜನಿಕರಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಸಾವಿರಾರು ಜನ ಹೊಸ KDP ಅಲ್ಲಿ ಕೂತಿದ್ದವರೆಷ್ಟೋ ಅದಕ್ಕಿಂತ